ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನಾನಿವಾಗ ನಿಮಗೆ ತೋರ್ಸೋಕೆ ಹೊರಟಿರೋ ವಿಡಿಯೋ ಬಂದು ಗೌಡಗೆರೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನ. ಇದು 7ನೇ ವಾರದ್ದು. ನಾನು 7ನೇ ವಾರ ಲಾಸ್ಟ್ ಕೊನೆ ವಾರಕ್ಕೆ ಹೋಗಿದ್ದ ವಿಡಿಯೋ. ಆವತ್ತು ಒಂದು ಒಳ್ಳೆಯ ದಿನ ನಾನು ಅಲ್ಲಿಗೆ ಹೋದೆ ಅಂತ ನನಗೆ ತುಂಬ ಖುಷಿ ಆಯಿತು. ಏಕೆಂದರೆ ಮುಂಚೆ ಇದ್ದ ಬಸವಣ್ಣನವರ ಪ್ರತಿರೂಪ ಇಲ್ಲಿದೆ ನೋಡಿ. ಈ ಬಸವಣ್ಣನವರ 3ನೇ ಪುಣ್ಯಕಾರ್ಯ ಆವತ್ತಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲಂಕಾರ ಇನ್ನೂ ಮಾಡ್ತಾನೇ ಇದ್ದರು. ನಾವು ಬೆಳಗ್ಗೆನೇ ಹೋಗಿದ್ವಿ. ಮಾಡ್ತಾನೇ ಇದ್ದರು ಅಲಂಕಾರನ. ತುಂಬ ಚೆನ್ನಾಗಿತ್ತು ಅಲಂಕಾರ, ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ಮತ್ತೆ ಈಗ ಇರೋ ಬಸವಣ್ಣನವ್ರನ್ನ ಕರ್ಕೊಂಡು ಬಂದರು. ಪೂಜೆ ನಡೀತಾಯಿತ್ತು ಈಗಿರೋ ಬಸವಣ್ಣನವ್ರಿಗೆ. ನೋಡ್ತಾ ನೋಡ್ತಾ ನಮಗೆ ಒಂದೇ ಸಲ ಹೆಂಗಾಯಿತು ಅಂದರೆ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಬೇಕು. ಈ ಘಟನೆ ನೋಡಿ. ಈ ಅಮ್ಮ ಹಸು ಕರು ಹಸುನ ಸಂತೈಸೋ ಥರ ನಾಲ್ಗೆನಲ್ಲಿ ನೆಕ್ಕಿ ಸಂತೈಸ್ಕೊಂಡು ಎಷ್ಟು ಸುಮಾರು ಒಂದು 10 ನಿಮಿಷ ಅಥವಾ 1/4 ಗಂಟೆ ಇರ್ಬೋದು. ಈ ಸನ್ನಿವೇಶ ನೋಡೋಕ್ಕೆ ಒಂಥರ ನಾನು ವಿಡಿಯೋ ಮಾಡ್ತಾನೇ ಇದ್ದೆ. ಹಾಗೆ ಕಣ್ಣಂಚಲ್ಲಿ ನೀರು ಬರ್ತಾನೆ ಇತ್ತು. ನಿಜವಾಗ್ಲೂ ನಾವು ನಮ್ಮ ಭಾವನೆಗಳನ್ನ ಮನುಷ್ಯರು ಹೆಂಗೆ ತೋರಿಸ್ತೀವೋ ಪ್ರಾಣಿಗಳು ಅದಕ್ಕಿಂತ ಅತಿ ಹೆಚ್ಚು ತೋರಿಸ್ತಾರೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಪ್ರಾಣಿಗಳಿಗೆ ನಮಗಿನ್ನ ಜಾಸ್ತಿ ಭಾವನೆಗಳಿರುತ್ತೆ. ನಿಜವಾಗ್ಲೂ ಎಷ್ಟು ಸಮಾಧಾನ ಮಾಡ್ತಿದೆ ಅಂತ ಅನ್ನಿಸ್ತಿದೆ ನೋಡಿ. ಅಲ್ಲಿ ತುಂಬ ಹೊತ್ತು ಸಂತೈಸ್ತು. ನೋಡ್ತಾ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಕಣ್ಣಲ್ಲಿ ನೀರು ಬರ್ತಾಯಿದೆ. ಎಷ್ಟು ಚೆನ್ನಾಗಿದೆ ಈ ಸನ್ನಿವೇಶ. ನೋಡ್ತಾ ನಿಜವಾಗ್ಲೂ ಅಲ್ಲಿ ನಿಂತಿದ್ದವರೆಲ್ಲ ಒಂದು ಕ್ಷಣ ಮೂಕ ವಿಸ್ಮಿತರಾದರು ಅಂತ ಹೇಳಬೇಕು. ಅಂಥ ಒಂದು ಸನ್ನಿವೇಶ ಇದು. ಸೇಮು ಈಗ ನಮ್ಮ ಮನೆಗಳಲ್ಲಿ ಹಸು ಕರು ಹಾಕಿದಾಗಲಿ ಅಥವಾ ಕರುನ ಪಕ್ಕದಲ್ಲಿ ನೋಡಿದಾಗಲಿ ಹಸು ಎಷ್ಟು ತನ್ನ ಮಗುನ ಸಂತೈಸುತ್ತಲ್ಲ, ಆ ಥರ ಇತ್ತು ಈ ದೃಶ್ಯ. ನಾವು ಅದು ಮುಗಿಸ್ಕೊಂಡು ನೋಡಾದ್ಮೇಲೆ ಹಂಗೆ ನೋಡ್ತಾ ಇದ್ವಿ. ಹಂಗೆ ಒಂದು ರೌಂಡು ಮತ್ತೆ ಪ್ರದಕ್ಷಿಣೆ ಬಂತು. 1 ರೌಂಡ್ ಅಲ್ಲ 3 ರೌಂಡು ಪ್ರದಕ್ಷಿಣೆ ಬಂತು. ಅಲಂಕಾರ ನೋಡಿ, ಅಲಂಕಾರ ಎಷ್ಟು ಚೆನ್ನಾಗಿದೆ. ಪ್ರತಿ ರೌಂಡ್ ಬಂದಾಗಲೂ ನಿಂತು ಒಂದು ಸಲ ಏನೋ ಮಾತಾಡಿಸಿ ಆಮೇಲೆ ಮುಂದೆ ಪಾಸಾಗೋದು. ನಿಜವಾಗ್ಲೂ ನೋಡೋಕ್ಕೆ ತುಂಬಾ ಅದ್ಭುತವಾಗಿತ್ತು. ಎಂಥ ಒಳ್ಳೆಯ ದಿನ ಹೋಗಿದ್ದೀನಿ ಅಂತ ತುಂಬಾ ಖುಷಿ ಆಯಿತು ನಿಜವಾಗ್ಲೂ. ಅದರಲ್ಲೂ ಕೊನೆ ವಾರ. ಈ 7 ವಾರಗಳಲ್ಲಿ ನನಗೆ ಖುಷಿಯಾಗಿದ್ದು ಏನು ಅಂದರೆ, ಒಂದು ವಾರನೂ ನನಗೆ ಮಧ್ಯದಲ್ಲಿ ಬ್ರೇಕ್ ಆಗಲಿಲ್ಲ. ಭಗವಂತನ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಆ 1 ವಾರನೂ ನಾನು ಸ್ಟಾಪ್ ಮಾಡ್ದಂಗೆ 7 ವಾರನೂ ಕಂಪ್ಲೀಟ್ ಮಾಡಿದೆ. ಅದೊಂದು ಖುಷಿ ಆಯಿತು ನೋಡಿ. ಒಂದೊಂದು ಸಲ ಪ್ರದಕ್ಷಿಣೆ ಬಂದಾಗಲೂ ಏನೋ ಸಂತೈಸೋ ಥರ ಮಾತಾಡೋ ಥರ ನಿಂತು ನೋಡಿಕೊಂಡು, ನಾವು ಅವ್ರಿಗೆ ಮಾತು ಬರಲ್ಲ ಅಷ್ಟೇ. ಪ್ರಾಣಿಗಳಿಗೆ ಮಾತು ಬರಲ್ಲ ಅಷ್ಟೇ. ಭಾವನೆಗಳೆಲ್ಲ ನಮಗಿನ್ನ ಜಾಸ್ತಿನೇ ಅರ್ಥ ಆಗುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ ನೋಡೋಕ್ಕೆ. ಅಷ್ಟು ಅದ್ಭುತವಾಗಿತ್ತು. ನಾವು ದರ್ಶನ ಮುಗಿಸ್ಕೊಂಡು ಬಂದುಬಿಟ್ಟಿದ್ವಿ. ಬಸವಣ್ಣನವರಂತೂ ನಮ್ಮನ್ನೇ ನೋಡ್ತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಆಮೇಲೆ ಒಂದು ಇನ್ಸ್ಟಾಗ್ರಾಮ್ಗೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ದೇವ್ರ ಹತ್ರ ಇದ್ದರೆ, ನಾನು ಯಾವಾಗಲೂ ಹೇಳಲ್ವಾ, ದೇವ್ರ ಹತ್ರ ಇದ್ದರೆ ಸಿಗೋ ನೆಮ್ಮದಿ ಬೇರೆ ಅಂತ. ತಾಯಿ ಚಾಮುಂಡೇಶ್ವರಿ ಅದ್ಭುತವಾಗಿ ಕಾಣಿಸ್ತಿದ್ರು. ಅದು ಹೇಳೋಕ್ಕೆ ಮಾತೇ ಬರಲ್ಲ ಬಿಡಿ, ಅಷ್ಟು ಅದ್ಭುತವಾಗಿತ್ತು. ತುಂಬ ರಶ್ ಬೇರೆ ಅಂದರೆ ತುಂಬ ರಶ್ ಇತ್ತು. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ.